ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್. ಯಾವ ಅಂಕಿ ಅಂಶಗಳ ಆಧಾರದ ಮೇಲೆಗೆ ಈ ಒಂದು ಕೇಸ್ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ, ಸೆನ್ಸೇಷನಲ್ ಅಂತ ಹೇಳಲಾಗ್ತಾ ಇದೆ ಅಂತ ಹೇಳಿ, ಮೊದಲು ಯಾವ ಕೇಸ್ ಇದೆ, ಈ 6 ಕೇಸ್ಗಳಲ್ಲಿ ಯಾಕೆ ಎರಡನೇ ಸ್ಥಾನ ಸಿಕ್ತು ಅಂತ ಹೇಳಿ. ರಮ್ಯಾ, ಇಲ್ಲಿ ಏನು ದೇಶದಲ್ಲಿ ನಡೀತಕ್ಕಂಥ ಕೊಲೆ ಪ್ರಕರಣಗಳು, ಅದರಲ್ಲೂ ಹಿಂಸಾಚಾರ ಜೊತೆಗೆ ಒಂದು ಸೆನ್ಸೇಷನಲ್ ಕ್ರಿಯೇಟ್ ಮಾಡ್ತಕ್ಕಂಥ ಅದರ ತೀವ್ರತೆ, ಆ ಒಬ್ಬ ವ್ಯಕ್ತಿಯನ್ನು ಯಾವ ರೀತಿಯಾಗಿ ಹಿಂಸೆ ಕೊಟ್ಟಿರ್ಬೋದು, ಅವನಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿರ್ಬೋದು, ಈ ಅಂಶಗಳನ್ನು, ಈ ಮಾನದಂಡಗಳನ್ನು ಇಟ್ಕೊಂಡು ದೇಶದಲ್ಲಿ ನಡೆದಿರ್ತಕ್ಕಂಥ ಪ್ರಮುಖವಾದಂಥ ಪ್ರಕರಣಗಳನ್ನು ಪಟ್ಟಿ ಮಾಡಿದಾಗ ವಿಕಿಪೀಡಿಯಾದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ 2ನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮೊದಲಿಗೆ ಇಲ್ಲಿ ಕೋಲ್ಕತ್ತಾದಲ್ಲಿ ನಡೆದಂಥ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿನಿ ಏನು ಒಂದು ಕಿಡ್ನಾಪ್ ಮರ್ಡರ್ ಕೇಸ್ ಇತ್ತು, ಅದು ಪಡ್ಕೊಂಡಿದೆ. ಜೊತೆಗೆ ದೆಹಲಿಯಲ್ಲಿ ನಡೆದಂಥ ಟ್ರಿಬಲ್ ಮರ್ಡರ್ ಕೇಸು, ಇದು 6ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇಲ್ಲಿ ದರ್ಶನ್ ಅವರ ಒಂದು ಕಡೆಯಿಂದ, ಅವರ ಬೆಂಬಲಿಗರ ಕಡೆಯಿಂದ ರೇಣುಕಾಸ್ವಾಮಿ ಕೊಲೆ ಏನಾಯಿತು, ಆತನನ್ನು ಕಿಡ್ನಾಪ್ ಮಾಡಿ ಕೊಲೆ ಮಾಡಲಾಗಿತ್ತು. ಆ ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ತನಿಖೆ ವೇಳೆ ಬೆಳಕಿಗೆ ಬಂದಂಥ ಒಂದು ಅಂಶಗಳೇನಿದ್ದಾವೆ, ಆತನಿಗೆ ಯಾವ ರೀತಿ ಕಿಡ್ನಾಪ್ ಮಾಡ್ಕೊಂಬಂದರು, ಯಾವ ಉದ್ದೇಶಕ್ಕಾಗಿ ಕಿಡ್ನಾಪ್ ಮಾಡ್ಕೊಂಬಂದರು, ಕಿಡ್ನಾಪ್ ಮಾಡ್ಕೊಂಡು ಬಂದ ನಂತರ ಆತನಿಗೆ ಕೊಟ್ಟಂಥ ಶಾಕ್, ಕರೆಂಟ್ ಶಾಕ್ ಕೊಟ್ಟಿರೋದಿರ್ಬೋದು, ಜೊತೆಗೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಇದು ಒಂದು ರೀತಿಯಾಗಿ ಅವನ ಮೇಲೆ ಮಾಡಿದಂಥ ಒಂದು ಮಾರಣಾಂತಿಕ ಹಲ್ಲೆ ಇರ್ಬೋದು. ಅದ್ರ ಜೊತೆಗೆ ಮಾಡಿದಂಥವ್ರು ಯಾರು ಅನ್ನೋದು, ಅದು ಒಬ್ಬ ಕನ್ನಡ ಚಿತ್ರರಂಗದ ಒಬ್ಬ ಸೆಲೆಬ್ರಿಟಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ತುಂಬ ಗಂಭೀರವಾಗಿ ಪರಿಗಣಿಸಿದೆ. ಹೀಗಾಗಿ ವಿಕಿಪೀಡಿಯಾದಲ್ಲಿ ಯಾವುದೇ ಒಂದು ಕೊಲೆ ಪ್ರಕರಣ ಇರ್ಬೋದು, ರೇಪ್ ಪ್ರಕರಣ ಇರ್ಬೋದು, ಜೊತೆಗೆ ಬೇರೆ ಬೇರೆ 6 ಪ್ರಕರಣಗಳಲ್ಲಿ ಟಾಪ್ 6 ಕೇಸ್ಗಳಲ್ಲಿ ಇದು 2ನೇ ಸ್ಥಾನ ಇದೆ. ಇದು ಒಬ್ಬ ಸೆಲೆಬ್ರಿಟಿಯಿಂದ, ಅವರ ಬೆಂಬಲಿಗರಿಂದ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ಕೊಲೆ ಮಾಡಿರ್ತಕ್ಕಂಥದ್ದು, ಅದು ಚಿತ್ರಹಿಂಸೆ ಕೊಟ್ಟು ಆತನಿಗೆ ಕೊಲೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆ ಪ್ರಕರಣದ ತೀವ್ರತೆ ಮತ್ತು ಆ ಸೆನ್ಸೇಷನಲ್ ಆದ ಒಂದು ಸ್ಟ್ರಾಟಜಿಕ್ ಆಧಾರದ ಮೇಲೆ ಈ ಒಂದು ಪ್ರಕರಣವನ್ನು ವಿಕಿಪೀಡಿಯಾದಲ್ಲಿ 2ನೇ ಸ್ಥಾನ ಪಡೆದುಕೊಂಡಿದೆ. ಹಾಗಾಗಿ ಇಲ್ಲಿ ನಾವು ಗಮನಿಸ್ಬೋದು, ವಿಕಿಪೀಡಿಯಾ ಓಪನ್ ಮಾಡಿದಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅಂತ ಅಲ್ಲಿ ನಾವು ಸರ್ಚಿಂಗ್ ಆಪ್ಷನ್ನಲ್ಲಿ ಹೋದರೆ ಆತನ ಒಂದು ಪ್ರತಿ, ಅಂದರೆ ಯಾವಾಗ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಬಂದರು, ಸ್ಟೆಪ್ ಬೈ ಸ್ಟೆಪ್ ಕಿಡ್ನಾಪ್ ಮಾಡ್ಕೊಂಬಂದ ನಂತರ ಏನಾಯಿತು, ಜೊತೆಗೆ ದರ್ಶನನ್ನು ಅರೆಸ್ಟ್ ಮಾಡಿದೆ ಯಾವಾಗ, ನಂತರ ಅಲ್ಲಿ ಅವರು ಕೊಲೆ ಮಾಡಿದ್ದ ಸಂದರ್ಭದಲ್ಲಿ ಬಾಡಿಯನ್ನು ಬಿಸಾಕಿದ್ದು ಯಾವತ್ತು, ಅವನು ಕಿಡ್ನಾಪ್ ಮಾಡ್ಕೊಂಬಂದಿದ್ದು ಯಾವತ್ತು, ಅರೆಸ್ಟ್ ಮಾಡಿದ ನಂತರ ಕೋರ್ಟ್ ಪ್ರೊಸೀಡಿಂಗ್ಸ್ ಎಲ್ಲ ಯಾವ್ಯಾವ ದಿನಾಂಕದಲ್ಲಿ ನಡೀತು, ಇವೆಲ್ಲವನ್ನು ಸಹ ಅಬ್ಸರ್ವ್ ಮಾಡಲಾಗ್ತದೆ. ಇದು ಏನಂದರೆ ಟಾಪ್ 6 ಪ್ರಕರಣಗಳು ಯಾವುವು ದಾಖಲಾಗಿದ್ದಾವೆ, ಆ ಎಲ್ಲ ಪ್ರಕರಣಗಳ ಮೇಲೆ ನಿಗಾವನ್ನು ಇಡಲಾಗುತ್ತೆ. ಅದರಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇರುತ್ತೆ ಅದನ್ನು ವಿಕಿಪೀಡಿಯಾದಲ್ಲಿ ಅಪ್ಡೇಟ್ ಮಾಡ್ತಾ ಹೋಗುತ್ತೆ. ಹೀಗಾಗಿ ರೇಣುಕಾಸ್ವಾಮಿ ಪ್ರಕರಣದಲ್ಲೂ ಅಷ್ಟೇ 2ನೇ ಸ್ಥಾನ ಇಟ್ಕೊಂಡಿರ್ತಕ್ಕಂಥ ಈ ಒಂದು ಕೇಸು, ಪ್ರತಿ ಮೂಮೆಂಟ್ಸು ಇಲ್ಲಿ ಅವರು ಕೋರ್ಟ್ಗೆ ಹಾಜರಾಗ್ತಕ್ಕಂಥದ್ದು ಇರ್ಬೋದು, ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಕ್ಕಂಥದ್ದು ಇರ್ಬೋದು, ಅದೆಲ್ಲ ಏನೆಲ್ಲ ಆಗುತ್ತೆ ಅವೆಲ್ಲವೂ ಸಹ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಮಾನದಂಡ ಅಂತಕ್ಕಂಥದ್ದು ಇಷ್ಟೇ, ಒಬ್ಬ ವ್ಯಕ್ತಿಯನ್ನು ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ರು, ಹೇಗೆ ಕೊಲೆ ಮಾಡಿದ್ರು, ಜೊತೆಗೆ ಮಾಡಿದಂಥವ್ರು ಯಾರು ಅನ್ನೋದ್ರ ಮೇಲೆ ಈ ಒಂದು ಪ್ರಕರಣ 2ನೇ ಸ್ಥಾನದಲ್ಲಿದೆ. ಇಲ್ಲಿ ಒಬ್ಬ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡ್ಕೊಂಡು ಬಂದಂಥವ್ರು ಮತ್ತು ಕೊಲೆ ಮಾಡಿದಂಥವ್ರು ಒಬ್ಬ ಸೆಲೆಬ್ರಿಟಿ. ಹಾಗಾಗಿ ಈ ಒಂದು ಕೇಸು ಅವ್ರು ಕೊಟ್ಟಂಥ ಚಿತ್ರಹಿಂಸೆ ಹಿನ್ನೆಲೆಯಲ್ಲಿ ಇದು 2ನೇ ಸ್ಥಾನ ಗಿಟ್ಸ್ಕೊಂಡಿದೆ. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಂಜುನಾಥ್. ನಿಜಕ್ಕೂ ಇದೊಂದು ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆಯ ಘಟನೆಯ ತೀವ್ರತೆಯ ಮೇಲೆ ಅಂಕಿ ಅಂಶಗಳನ್ನು ಇಲ್ಲಿ ರಿಲೀಸ್ ಮಾಡಲಾಗಿದೆ. ಒಬ್ಬ ಖ್ಯಾತ ನಟ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ 2ನೇ ಸ್ಥಾನವನ್ನು ಪಡೆದುಕೊಳ್ತು ಅಂತ ಹೇಳಿ ಒಂದಷ್ಟು ವಿಶ್ಲೇಷಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇಲ್ಲ ಅಂತ ಅಂದಿದ್ರೆ ಈ ಒಂದು ಪ್ರಕರಣ ಇನ್ಯಾವುದೋ ಒಂದು ಮೂಲೆಯಲ್ಲಿ ಇರ್ತಾ ಇತ್ತು ಅಂತ ಕಾಣಿಸುತ್ತೆ.